ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು, ಇವರನ್ನು ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಯಾವ 10 ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಬಹುದು. ನಮ್ಮ ಪ್ರೀತಿ ಪಾತ್ರರ ಮನಸ್ಸಿನ ಭಾವನೆಗಳನ್ನು, ಅವರ ಅಂತರಾಳದ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವ ಸಾಧ್ಯತೆಗಳು ಕಡಿಮೆ ಇರುತ್ತದೆ. ಆದ್ದರಿಂದ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಸ್ನೇಹಿತರು ಕುಂಭರಾಶಿಯವರಾಗಿದ್ದರೆ, ನಿಮ್ಮ ಕೊಲೀಗ್ ಯಾರಾದರೂ ಆಗಿರಲಿ, ನಿಮ್ಮ ಕುಟುಂಬದ ಸದಸ್ಯರೇ ಆಗಿದ್ದರೂ ಸಹ ಅವರನ್ನು ನೀವು ಅರ್ಥ ಮಾಡಿಕೊಂಡರೆ ಅವರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ತಿಳ್ಕೊಳ್ಬಹುದು. ಜಗಳಗಳು, ವಿವಾದಗಳು ಆಗದ ಹಾಗೆ ನೋಡ್ಕೊಳ್ಬಹುದು. ಪ್ರೀತಿ, ವಿಶ್ವಾಸ, ಸಂತೋಷವಾಗಿರಬಹುದು. ಈ ಸಮಾಜದಲ್ಲಿ ನಾವು ಒಂಟಿಯಾಗಿ ಬದುಕಲು ಸಾಧ್ಯನೇ ಇಲ್ಲ. ಆದರೆ ಒಬ್ಬರಿಗಿಂತ ಮತ್ತೊಬ್ಬರು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಕು, ಡಿಫ್ರೆಂಟ್ ವೈಬ್ಸು, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ಕಾರಣಗಳಿಂದ ನಮಗೂ ನಮ್ಮ ಆಪೋಸಿಟ್ ಪರ್ಸನ್ಸ್ಗೂ ಮಿಸ್ಮ್ಯಾಚ್ ಆಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ಯಾವ 10 ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ನೋಡೋಣ. ಮೊದಲನೆಯದಾಗಿ, ಕುಂಭರಾಶಿಯವರು ಸ್ವತಂತ್ರ ಪ್ರಿಯರು. ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಲು ಪ್ರಯತ್ನ ಪಟ್ಟರೆ, ಇವರನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದರೆ ಇವರಿಗೆ ಇಷ್ಟ ಆಗುವುದಿಲ್ಲ. ಕುಂಭರಾಶಿಯವರು ಸ್ವಯಂ ಬಂಧನದಲ್ಲಿ ಇದ್ದರೆ ಪರವಾಗಿಲ್ಲ, ಆದರೆ ಬೇರೆಯವರು ಇವರನ್ನು ಬಂಧನದಲ್ಲಿ ಇರಿಸಲು ಪ್ರಯತ್ನ ಪಟ್ಟರೆ ಅವರಿಂದ ದೂರ ಆಗ್ತಾರೆ. ನಿಮ್ಮ ಲೈಫಲ್ಲಿ ಕುಂಭರಾಶಿಯ ಸ್ನೇಹಿತರು ಅಥವಾ ಬಾಳಸಂಗಾತಿ ಯಾರಾದರೂ ಇದ್ದರೆ ಅವರಿಗೆ ನಿಮ್ಮ ಜೊತೆ ಇದ್ದಾಗ ಪ್ರೊಟೆಕ್ಟಿವ್ ಫೀಲನ್ನು ಕೊಡಬೇಕು, ರಿಸ್ಟ್ರಿಕ್ಷನ್ ಮಾಡಬಾರ್ದು. ಹೀಗಿದ್ದರೆ ಮಾತ್ರ ಅವರ ಲೈಫಲ್ಲಿ ನಿಮಗೂ ಒಂದು ಜಾಗವಿರುತ್ತದೆ. ನೀವೇನಾದರೂ ಅವರಿಗೆ ರಿಸ್ಟ್ರಿಕ್ಷನ್ ಮಾಡಿದರೆ ಅವರು ಕಾರಣನೂ ಹೇಳದೆ ನಿಮ್ಮಿಂದ ದೂರವಾಗುತ್ತಾರೆ. ಎರಡನೆಯದಾಗಿ, ಕುಂಭರಾಶಿಯವರ ಜೊತೆ ಮಾತನಾಡುವಾಗ ಅವರನ್ನು ಸಂಪೂರ್ಣವಾಗಿ ಮಾತನಾಡಲು ಬಿಡಬೇಕು. ಕುಂಭರಾಶಿಯವರು ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿ ಮಾತನಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಅವರ ಮಾತುಗಳನ್ನು ತಾಳ್ಮೆ, ಸಮಾಧಾನದಿಂದ ಕೇಳುತ್ತಾರೆ. ಅವರ ಮಾತು ಸಂಪೂರ್ಣವಾಗಿ ಮುಗಿಯುವವರೆಗೂ ತನ್ನ ಚರ್ಚೆಯಾಗಲಿ ವಿಮರ್ಶೆಯಾಗಲಿ ಅವರು ಮುಂದೆ ಇಡೋದಿಲ್ಲ, ಇಂಟರಪ್ಟ್ ಮಾಡೋದಿಲ್ಲ. ಹಾಗೆಯೇ ಕುಂಭರಾಶಿಯವರು ಮಾತನಾಡುವಾಗ ಎದುರುಗಡೆ ಇರುವಂತಹ ವ್ಯಕ್ತಿ ಶಾಂತಿ ಸಮಾಧಾನದಿಂದ ಸಂಪೂರ್ಣವಾಗಿ ಕೇಳಿಸಿಕೊಳ್ಬೇಕು. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದರೆ, ಇಂಟರಪ್ಟ್ ಮಾಡಿದರೆ ಇವರಿಗೆ ಇಷ್ಟವಾಗುವುದಿಲ್ಲ. ಅವರ ಮಾತು ಕಂಪ್ಲೀಟ್ ಮುಗಿದ ನಂತರ ನಿಮ್ಮ ಮಾತನ್ನು ಸ್ಟಾರ್ಟ್ ಮಾಡಿ. ಮೂರನೆಯದಾಗಿ, ಕುಂಭರಾಶಿಯವರನ್ನು ಇಂಪ್ರೆಸ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಕುಂಭರಾಶಿಯವರು ನೋಡಿದ ಮಾತ್ರಕ್ಕೆ ಇವರು ಅರ್ಥ ಆಗೋದಿಲ್ಲ. ಇವರ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿ ಮಾತನಾಡಿದವರಿಗೆ ಮಾತ್ರ ಇವರ ವ್ಯಕ್ತಿತ್ವ ಅರ್ಥವಾಗುವುದು. ಇವರ ಜೊತೆ ಮಾತನಾಡಿದರೆ ನಿಮಗೆ ಬೋರಿಂಗ್ ಅನಿಸೋದಿಲ್ಲ. ನಿಮ್ಮನ್ನು ಆಶ್ಚರ್ಯಚಕಿತರಾಗಿಸಲು, ಉತ್ಸಾಹ ತುಂಬಿಸುವಂತಹ ಮಾತುಗಳನ್ನಾಡುವಂತಹ ನಿಪುಣರಾಗಿರುತ್ತಾರೆ. ಜ್ಞಾನವಂತಿಕೆ, ಉತ್ಸಾಹಭರಿತ, ಥ್ರಿಲ್ಲಿಂಗ್ ಆಗಿರುವಂತಹ ಕಾನ್ವರ್ಜೇಷನ್ ಮಾಡುವವರು ನನ್ನ ಸುತ್ತಮುತ್ತ ಇರಬೇಕು ಎಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕುಂಭರಾಶಿಯವರಿಗೆ ಹತ್ತಿರವಾಗಲು ನೀವು ಎಕ್ಸೈಟೆಡ್ ಆಗಿ ಮಾತನಾಡಬೇಕು, ಥ್ರಿಲ್ಲಿಂಗ್ ಆಗಿರಬೇಕು, ಕ್ಯೂರಿಯಸ್ ಆ್ಯಂಡ್ ಯೂನಿಕ್ ಆಗಿ ಮಾತನಾಡುವವರು ಇಷ್ಟ ಆಗ್ತಾರೆ ಕುಂಭರಾಶಿಯವರಿಗೆ. ಬೋರಿಂಗ್ ಮಾತನಾಡುವವರು ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಇಷ್ಟ ಆಗೋದಿಲ್ಲ. ನಾಲ್ಕನೆಯದಾಗಿ, ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಇವರ ಮಾತಿನ ಒಳ ಅರ್ಥವನ್ನು, ಗೂಢಾರ್ಥವನ್ನು ಅರ್ಥ ಮಾಡಿಕೊಳ್ಬೇಕು. ಆನಂತರನೇ ವಿಶ್ಲೇಷಣೆಯನ್ನು ಮಾಡಬೇಕು. ಕುಂಭರಾಶಿಯವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರೇ ಹೆಚ್ಚು. ಅವರ ಮಾತಿನ ಒಳ ಅರ್ಥಗಳು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಇವರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಇವರನ್ನು ಜಡ್ಜ್ ಮಾಡಬೇಕು. ಇವರು ತುಂಬ ಸೈಲೆಂಟಾಗಿ ಜ್ಞಾನ ಮಂಥನದಲ್ಲಿ ಮುಳುಗಿರುತ್ತಾರೆ. ಆದರೆ ಇವರ ಜ್ಞಾನದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಇವರ ಮನಸ್ಸಿಗೆ ಹತ್ತಿರವಾಗುತ್ತಾರೆ. ಐದನೆಯದಾಗಿ, ಕುಂಭರಾಶಿ ವಾಯುತತ್ವ ರಾಶಿಯಾಗಿದೆ. ಇವರು ಏಕಾಂತದಲ್ಲಿದ್ದು ವೈಚಾರಿಕ ಜ್ಞಾನವನ್ನು ಕಲಿಯುವುದರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ. ಆದರೆ ಸಮಾಜದವರು ಕುಂಭರಾಶಿಯವರು ಏಕಾಂತ ಪ್ರಿಯರು, ಲೋನ್ಲಿನೆಸ್ ತುಂಬ ಇಷ್ಟಪಡ್ತಾರೆ, ಸಮಾಜದ ಜೊತೆ ಬೆರೆಯುವುದಿಲ್ಲ ಎಂಬಂತಹ ಕಂಪ್ಲೇಂಟ್ ಮಾಡ್ತಾರೆ. ಏಕಾಂತದಲ್ಲಿದ್ದಾಗಲೇ ನಮ್ಮ ಜ್ಞಾನವೆಂಬ ಒಳಗಣ್ಣು ತೆರೆಯುತ್ತದೆ ಎಂದು ನಂಬಿಕೆ ಉಳ್ಳವರು ಕುಂಭರಾಶಿಯವರು. ಪ್ರಯೋಗಶಾಲೆಯಲ್ಲಿ ವಿಜ್ಞಾನಿಗಳು ಹೇಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿಯಲು ಏಕಾಂತವಾಗಿರುತ್ತಾರೋ ಅದೇ ರೀತಿ ಕುಂಭರಾಶಿಯವರು
ಒಂದು ದಿನದಲ್ಲಿ 1 ಗಂಟೆ ತನಗೋಸ್ಕರ ಸಮಯವನ್ನು ಸ್ಪೆಂಡ್ ಮಾಡಲು, ಆ ಸಮಯದಲ್ಲಿ ಉತ್ತಮ ಜ್ಞಾನವನ್ನು ಗಳಿಸಲು ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಅವರ ಪರ್ಸನಲ್ ಸ್ಪೇಸ್ಗೆ ನೀವು ಡಿಸ್ಟರ್ಬ್ ಮಾಡಬೇಡಿ. 6ನೇದಾಗಿ ಕುಂಭರಾಶಿಯವರು ಸುಳ್ಳು ಹೇಳುವುದಿಲ್ಲ. ಸುಳ್ಳು ಹೇಳುವವರನ್ನು, ಅಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವವರನ್ನು ಇಷ್ಟಪಡೋದಿಲ್ಲ. ನೀವು ಸುಳ್ಳು ಹೇಳಿದರೂ ಇವರು ನಿಮ್ಮ ತಪ್ಪುಗಳನ್ನು, ನಿಮ್ಮ ಸುಳ್ಳುಗಳನ್ನು ಹೇಗಾದರೂ ಕಂಡು ಹಿಡಿತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ರಿಸರ್ಚ್ ಮಾಡ್ತಾರೆ. ತನ್ನ ದೌರ್ಬಲ್ಯಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನವನ್ನು ಪಡ್ತಾರೆ. ಇವರ ಮೇಲೆ ಸುಳ್ಳು ಹೇಳುವಂತೆ ಒತ್ತಡ ಹೇರಿದರೂ ಸಹ ಇವರು ಸುಳ್ಳು ಹೇಳೋದಿಲ್ಲ. ಇವರ ಸುತ್ತಮುತ್ತಲಿನವರು ಸುಳ್ಳು ಹೇಳಿದರೂ ಅಂತಹವರಿಂದ ದೂರವಿರಲು ನಿರ್ಧಾರವನ್ನು ಮಾಡುತ್ತಾರೆ. ನಿಮ್ಮ ಸುಳ್ಳುಗಳನ್ನು ಕಂಡುಹಿಡಿದರೆ ಕ್ರಮೇಣವಾಗಿ ನಿಮ್ಮಿಂದ ದೂರ ಆಗ್ತಾರೆ. ಕುಂಭರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು ಸತ್ಯವಾಗಿರಬೇಕು, ಪ್ರಾಮಾಣಿಕವಾಗಿ ಇರಬೇಕು. 7ನೇದಾಗಿ ಕುಂಭರಾಶಿಯವರು ತನ್ನ ಜೀವನ ಸಂಗಾತಿಯಲ್ಲಿ ಸ್ನೇಹವನ್ನು ಬಯಸುತ್ತಾರೆ. ನನ್ನ ಜೀವನ ಸಂಗಾತಿ ಆಗುವ ಮುನ್ನ ಅವರು ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆಯಾಗಿರಬೇಕು, ಆಗ ಮಾತ್ರ ಮ್ಯಾರಿಡ್ ಲೈಫಲ್ಲಿ ಹ್ಯಾಪಿಯಾಗಿರಬಹುದು ಎಂದು ಬಯಸುವವರು. ಕುಂಭರಾಶಿಯವರು ತನ್ನ ಜೀವನ ಸಂಗಾತಿಯಿಂದ ನಿಸ್ವಾರ್ಥ ಸ್ನೇಹವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ. ಆದ್ದರಿಂದ ಕುಂಭರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು, ಬೆಸ್ಟ್ ಫ್ರೆಂಡ್ ಆಗಲು ಪ್ರಯತ್ನ ಮಾಡಿ. ಅವರಿಗೆ ಆ ಫ್ರೆಂಡ್ಶಿಪ್ಪಲ್ಲಿ ಸಂಪೂರ್ಣ ನಂಬಿಕೆ, ವಿಶ್ವಾಸ ಬಂದ ನಂತರ ಮದುವೆಯ ಯೋಚನೆಯನ್ನು ಮಾಡಲು ಮುಂದಾಗುತ್ತಾರೆ. 8ನೇದಾಗಿ ಕುಂಭರಾಶಿಯವರ ಮುಂದೆ ಯಾವುದೇ ಸಮಸ್ಯೆಗಳನ್ನು ಇಟ್ಟರೂ ಆ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ತೋರಿಸುವಂತಹ ಉತ್ತಮ ಸಲಹೆಗಾರರು. ಶನಿಗ್ರಹದ ಪ್ರಭಾವದಿಂದ ಈ ರಾಶಿಯವರು ಸಲಹೆ ಕೊಡಲು, ಆ ಸಮಸ್ಯೆಯ ಆಳಕ್ಕೆ ಇಳಿದು ಕಾರಣಗಳನ್ನು ವಿಶ್ಲೇಷಿಸುವುದರಲ್ಲಿ ನಿಸ್ಸೀಮರಾಗಿರ್ತಾರೆ. ತುಂಬ ಡೀಪಾಗಿ ಯೋಚಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ಆದರೆ ತನ್ನ ಆರೋಗ್ಯವನ್ನು ತಾನೇ ಕೆಡಿಸಿಕೊಳ್ತಾರೆ. ಬೇರೆಯವರ ಸಮಸ್ಯೆಗಳಿಗೆ ದಾರಿ ತೋರಿಸಲು ಹೋಗಿ ಇವರು ತನ್ನನ್ನು ತಾನೇ ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಳ್ತಾರೆ. 9ನೇದಾಗಿ ಪ್ರತಿಯೊಬ್ಬ ಮನುಷ್ಯರನ್ನು, ಪ್ರಾಣಿಗಳನ್ನು ದಯೆ, ಕರುಣೆಯಿಂದ ಪ್ರೀತಿ ಮಾಡ್ತಾರೆ. ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ, ಸಮಾನತೆ ಸಿಗಬೇಕು ಎಂಬುದು ಇವರ ಉದ್ದೇಶ. ಸಮಾಜದ ಉದ್ಧಾರಕ್ಕಾಗಿ ಮಾನವತಾವಾದಿಗಳಾಗಿ ದುಡಿಯುತ್ತಾರೆ. ಕ್ರಾಂತಿಕಾರಿ ವಿಚಾರಧಾರೆಯವರು. ಸಮಾಜದಲ್ಲಿ ಪಾಸಿಟಿವ್ ಪರಿವರ್ತನೆಗಳನ್ನು ಬಯಸುವಂತಹ ಉದ್ದೇಶವುಳ್ಳವರು. 10ನೇದಾಗಿ ಕುಂಭರಾಶಿಯವರು ಭಾವನೆ, ಕ್ರೋಧ, ಪ್ರೀತಿ ಎಲ್ಲದರಲ್ಲೂ ನಿಯಂತ್ರಿತವಾಗಿರುತ್ತಾರೆ. ಇವರು ಬಹಳ ಭಾವನಾ ಜೀವಿಗಳು. ಆದರೆ ತಾನು ಏಕಾಂತದಲ್ಲಿದ್ದಾಗ ಮಾತ್ರ ಭಾವನೆಗಳಿಗೆ ಒಳಗಾಗುತ್ತಾರೆ. ತನ್ನ ಭಾವನೆಗಳನ್ನು, ಪ್ರೀತಿಯನ್ನು ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತನ್ನ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲು ಒದ್ದಾಡ್ತಾರೆ. ಆದರೆ ಇವರ ಲೈಫ್ ಪಾರ್ಟ್ನರ್ ಇವರಿಗೆ ಫೀಲಿಂಗ್ಸ್ ಇಲ್ಲ, ನನ್ನ ಪ್ರೀತಿ ಮಾಡೋದಿಲ್ಲ ಎಂದು ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ರೀತಿಯೇ ವಿಭಿನ್ನವಾಗಿರುತ್ತದೆ. ತನ್ನ ಪ್ರೀತಿಯನ್ನು ನಗು ನಗುತ್ತಾ, ತಮಾಷೆ ಮಾಡಿಕೊಂಡು ಹೇಳ್ತಾರೆ. ಸೀರಿಯಸ್ ಆಗಿ ಹೇಳೋದಿಲ್ಲ. ಇವರು ನಿಜವಾದ ಪ್ರೀತಿಯನ್ನು ಗೌರವಿಸುತ್ತಾರೆ. ಕುಂಭರಾಶಿಯವರು ಕೋಪ ಬಂದರೂ ಇವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ತನ್ನ ಜ್ಞಾನದಿಂದ ತನ್ನ ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಇವರ ಬುಡಕ್ಕೆ ಬೆಂಕಿ ಹಚ್ಚಿ ತೊಂದರೆ ಕೊಟ್ಟರೆ ಅವರ ಮೇಲೆ ತನ್ನ ಉಗ್ರ ಸ್ವರೂಪದ ಕೋಪವನ್ನು ಖಂಡಿತವಾಗಿಯೂ ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಕುಂಭರಾಶಿಯವರಿಗೆ ಕೋಪವನ್ನು ತರಿಸದ ಹಾಗೆ ಸಮಾಧಾನವಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.